ನಿನ್ನೆ ಸಿಡಿ ಬಿಡುಗಡೆ ಆಗಿದೆ. ಯಾರ್ದು ಹಾಸನದಲ್ಲಿ ಯಾರ್ದು ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಮಾಹಿತಿ. ಸರಿಯಾಗಿ ಪಕ್ಕ ಮಾಹಿತಿ ಪ್ರಜ್ವಲ್ ರೇವಣ್ಣ ಅಂದ್ರೆ ಮಾಹಿತಿ ಅದು. ಏನಂತೆ ಆಗಿದ್ದಾಗ ಸಾಕಷ್ಟು ಹಗರಣಗಳ ಬಗ್ಗೆ ಸಿಡಿ ಬಿಡುಗಡೆ ಮಾಡಿದ್ದಾರೆ. ಸಿಡಿ ಹಗರಣ ಅದು ಏನು ಅಂತ ಹಗರಣ ಅಲ್ಲ, ಕರ್ಮಕಾಂಡ ಪಾಪ ಏನು ದೇವೇಗೌಡರು ಹೆಸರಿಗೆ ಎಲ್ಲ ಸೇರಿ ಮಸಿ ಬೆಳೆದ್ಬಿಟ್ರು ಬಿಡಿ. ಅಪ್ಪ ಮಗ ಮೊಮ್ಮಗ ಎಲ್ಲ ಸೇರಿ ಮಸಿ ಬೆಳೆದ್ಬಿಟ್ರು ದೇವೇಗೌಡರ ಮಗಕ್ಕೆ. ಅವ್ರು ಏನು ಅವತ್ತಿಂದ ಉಳಿಸ್ಕೊಂಬಂದಿದ್ರಲ್ಲ ಇವೆಲ್ಲವನ್ನು ಅವ್ರ ಮಗ ಮಕ್ಕಳು ಮೊಮ್ಮಕ್ಕಳು ಸೇರಿ ತಿಲಾಂಜಲಿ ಹಾಕ್ಬಿಟ್ರು ಅದಕ್ಕೆ ದೇವೇಗೌಡರಿಗೆ. ಏನು ಗಂತೆಗೌರವ ಉಳಿಸ್ಕೊಂಡಿದ್ರಲ್ಲ ದೇವೇಗೌಡರು, ಅದನ್ನು ಸರ್ವನಾಶ ಮಾಡಿಬಿಟ್ರು. ಒಳ್ಳೆ ಬೆಳವಣಿಗೆ ಅಲ್ಲ. ಆಮೇಲೆ ನನಗೆ ಗೊತ್ತಿರ್ತಕ್ಕಂಥದ್ದು ವಿಡಿಯೋನೂ ಅವರೇ ಮಾಡಿದ್ದು ಅಂತ, ಅಂದರೆ ವಿಕೃತ ಮನಸ್ಸು ವಿಡಿಯೋ ಅವರೇ ಮಾಡಿ. ಪಾಪ ನಾನು ನೋಡಿದೆ ಯಾವ ಹೆಣ್ಮಕ್ಳುಗಳು ಅವ್ರಿಗೆ ಒಳ್ಳೇದಾಗಲಿ ಅವೆಲ್ಲ ತೋರಿಸೋದು ಬೇಡ, ಅದು ಮಾತಾಡೋದು, ಅದು ಯಾರೇ ಆಗಲಿ ಅದನ್ನು ಮಾತಾಡಬಾರ್ದು ನಾವು. ಪಾಪ ಹೆಣ್ಮಕ್ಳು ವಿಚಾರ ಯಾರ್ದು ಬೇರೆಯವ್ರದ್ದಾದ್ರೆ ಪರವಾಗಿಲ್ಲ, ಆ ಹೆಣ್ಮಕ್ಳುಗಳ ಬದುಕು, ಆ ಹೆಣ್ಮಕ್ಳುಗಳು ಏನಾಗಬೇಕು? ಇವನು ಯಾರೋ ಚಟಕ್ಕೋಸ್ಕರ ಇವರು ಇದು ಮಾಡಿಕೊಂಡು ಆ ಹೆಣ್ಮಕ್ಳುಗಳ ಬದುಕು ನಾವ್ಯಾರು ಕೂಡ ಅದನ್ನು ಮಾತಾಡಲೂಬಾರ್ದು, ಆ ವಿಡಿಯೋನ ತೋರಿಸ್ಲೂಬಾರ್ದು, ಆ ವಿಡಿಯೋನ ಬ್ಯಾನ್ ಮಾಡಬೇಕು ನನ್ನ ಪ್ರಕಾರ. ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ ಇವೆಲ್ಲ. ಬಟ್ ಅವರು ನಡವಳಿಕೆಗಳನ್ನ ಸರಿ ಮಾಡ್ಕೋಬೇಕು. ಒಂದು ರಾಜಕೀಯ ಜೀವನಕ್ಕೆ ಬಂದಂಥವ್ರು ಅವ್ರು ಯಾವ ರೀತಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕು, ನಾವು ಸಾರ್ವಜನಿಕರು ನಮ್ಮಿಂದ ಏನೇನನ್ನು ಬಯಸ್ತಾರೆ, ನಾವು ಯಾವ ರೀತಿ ನಮ್ಮ ಬದುಕನ್ನು ನಿರೂಪಿಸ್ಕೋಬೇಕು ಅಂತೇಳಿ ಅವರು ಯೋಚನೆ ಮಾಡಬೇಕು. ಹಣ ಐತೆ, ಅಧಿಕಾರ ಐತೆ ಅಂತೇಳಿ ಈ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ನನಗೆ ಭಾಳ ಬೇಸರ ಆಗೈತೆ. ನನಗೆ ಹೇಳೋಕ್ಕೂ ಅಸಹ್ಯ ಆಯಿತು.